ತುಂಬಾ ಹುಡುಗರು ಇದರ ಬಗ್ಗೆ ಮಾತಾಡಲ್ಲ, ಬಟ್ ಇದು ಪ್ರತಿಯೊಬ್ಬ ಹುಡುಗನ ಸೈಲೆಂಟ್ ಸ್ಟ್ರಗಲ್. ಈ ಸೊಸೈಟಿಯ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಗಂಡಸರು ಸ್ಟ್ರಾಂಗ್ ಆಗಿರ್ಬೇಕು, ಸಕ್ಸಸ್ಫುಲ್ ಆಗಿರ್ಬೇಕು, ಹೊರ್ಗಡೆ ಹೋಗಿ ದುಡಿಬೇಕು, ಹೆಂಡತಿ ಮಕ್ಕಳನ್ನ ಸಾಕ್ಬೇಕು. ಈ ರೀತಿ ಮೊದಲೇ ಒಂದಿಷ್ಟು ಕಟ್ಟುಪಾಡುಗಳನ್ನ ಹಾಕಿರೋದ್ರಿಂದ ಆತ ಇದನ್ನೆಲ್ಲ ಮಾಡೋ ಹಾದಿಯಲ್ಲಿ ಬಂದಂತಹ ಕಷ್ಟಗಳನ್ನ ಯಾರತ್ರನೂ ಹೇಳ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಹೇಳಿದ್ರೆ ಈ ಸಮಾಜ ಗೆಲ್ಲಿ ಜಡ್ಜ್ ಮಾಡುತ್ತೋ ಅನ್ನೋ ಭಯ ಅವನಿಗೆ. ಹೀಗಾಗಿ ತನ್ನೆಲ್ಲಾ ಕಷ್ಟಗಳು ತಾನಾಗೇ ಸರಿಯೋಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇರ್ತಾನೆ. ಇದರಿಂದ ಅವನ ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ. 21-22 ವರ್ಷಕ್ಕೆ ಎಜುಕೇಶನ್ ಕಂಪ್ಲೀಟ್ ಮಾಡಿ 23-24 ವರ್ಷಕ್ಕೆ ಜಾಬ್ ತಗೊಂಡು 30 ವರ್ಷದೊಳಗಡೆ ಮದ್ವೆ ಆಗೋ ಹುಡುಗ ಸೆಟಲ್ ಆಗಿರ್ಬೇಕು ಅಂತ ಅಂದ್ಕೊಳ್ಳೋದು ಅದೆಷ್ಟು ಸರಿ ಹೇಳಿ? ಇನ್ನು ಇಷ್ಟ ಇಲ್ದಿರೋ ಕೆಲ್ಸನ ಕಷ್ಟಪಟ್ಟು ಮಾಡಿ ಅಷ್ಟೋ ಇಷ್ಟೋ ಸಂಬಳ ತಗೊಂತಿರೋ ಹುಡುಗರನ್ನ ಈ ಸಾಲಗಳು ಇಎಂಐಗಳೇ ಹಿಂಡಿ ಹಿಪ್ಪೆ ಮಾಡಾಕಿರ್ತಾವೆ. ಇದರಿಂದಲೇ ಎಷ್ಟು ಹುಡುಗರು ಮೆಂಟಲಿ ಡಿಪ್ರೆಸ್ಡ್ ಆಗಿರ್ತಾರೆ, ಫಿಸಿಕಲಿ ವೀಕ್ ಆಗಿರ್ತಾರೆ. ಇನ್ನು ಫೈನಾನ್ಷಿಯಲಿ ಫಿಟ್ ಇಲ್ದಿರೋ ಕಾರಣ ತನ್ನೆಲ್ಲಾ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಇದರ ಮಧ್ಯ ಟಾಕ್ಸಿಕ್ ರಿಲೇಶನ್ಶಿಪ್ ಏನಾದ್ರೂ ಬಂತು ಅಂದ್ರೆ ಆತ ಜೀವನದಲ್ಲಿ ಖುಷಿನೇ ಕಾಣಲ್ಲ. ನಾನು ಈ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ವಿಚಾರಗಳ ಬಗ್ಗೆ ಮಾತಾಡಿರಬಹುದಷ್ಟೇ. ಇದ್ರಾಚೆಗೂ ಮೀರಿದ ಹಲವಾರು ಕಷ್ಟಗಳು ಇದಾವೆ. ಇದೆಲ್ಲ ಬದಲಾಗುತ್ತೆ ಅಂತ ನಿಮ್ಗನ್ಸತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.